ಇಂದಿನ ವಿಡಿಯೋದಲ್ಲಿ ತಂದೆ ತಾಯಿಗೆ ಯಾವಾಗಲೂ ಕಷ್ಟ ಕೊಡುವ ಮಕ್ಕಳ ರಾಶಿ ನಕ್ಷತ್ರಗಳು ಯಾವುವು ಎಂದು ತಿಳಿಯೋಣ. ಈ ರಾಶಿಯ ಹೆಣ್ಣು ಮಗು ಅಥವಾ ಗಂಡು ಮಗು ನಿಮ್ಮ ಮನೆಯಲ್ಲಿ ಜನಿಸಿದ್ದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಕೊನೆಯಲ್ಲಿ ಪರಿಹಾರವನ್ನು ಸಹ ತಿಳಿಸಿದ್ದೇವೆ. ಇದರಿಂದ ಸುಲಭವಾಗಿ ಮುಕ್ತಿ ಪಡೆಯಿರಿ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಮಕ್ಕಳ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ಎಲ್ಲ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯ ಮಾತನ್ನು ಕೇಳದೆ ಹಠ ಮಾಡುವುದು ಸಹಜ. ಆದರೆ ವಿಶೇಷವಾಗಿ ಈ ರಾಶಿ ನಕ್ಷತ್ರಗಳಲ್ಲಿ ಜನಿಸಿದ ಮಕ್ಕಳು ತುಂಬನೇ ಹಠಮಾರಿಗಳಾಗಿರುತ್ತಾರೆ. ಇವರು ತಂದೆ ತಾಯಿಗಳಿಗೆ ವಿಪರೀತ ಕಷ್ಟಗಳನ್ನು ಕೊಡುತ್ತಾರೆ. ಗುರು ಹಿರಿಯರಿಗೆ ಗೌರವವನ್ನು ಕೊಡದೆ, ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡದೆ ತಮ್ಮ ಹಠವನ್ನೇ ಸಾಧಿಸುತ್ತಾರೆ. ಇಂತಹ ಮಕ್ಕಳ ತಂದೆ ತಾಯಿಯರ ಕಷ್ಟ ಅವರಿಗೆ ಮಾತ್ರ ಗೊತ್ತು. ಈ ಮಕ್ಕಳು ಹೇಳಿದ ಮಾತನ್ನು ಕೇಳುವುದಿಲ್ಲ. ಎಲ್ಲದರಲ್ಲಿಯೂ ಕೆಟ್ಟ ಹಠವನ್ನೇ ಸಾಧಿಸುತ್ತಾರೆ. ಎಷ್ಟು ಪ್ರೀತಿ ತೋರಿಸಿದರೂ, ವಾತ್ಸಲ್ಯ ಕರುಣೆಯಿಂದ ನಡೆದುಕೊಂಡರೂ ಈ ಮಕ್ಕಳು ವಾದ ವಿವಾದವನ್ನು ಮಾಡುವುದು, ಜಗಳ ಮಾಡುವುದನ್ನು ಮಾತ್ರ ಬಿಡುವುದಿಲ್ಲ. ಕೋಪವಂತೂ ಮೂಗಿನ ತುದಿಯಲ್ಲಿಯೇ ಇರುತ್ತದೆ. ಇಂತಹ ಮಕ್ಕಳನ್ನು ಸರಿದಾರಿಗೆ ತರುವುದು ತುಂಬ ಕಷ್ಟದ ಕೆಲಸ. ಈ ಮಕ್ಕಳು ವಿದ್ಯಾಭ್ಯಾಸ, ಉದ್ಯೋಗ, ಮದುವೆಯಂತಹ ಎಲ್ಲ ವಿಚಾರದಲ್ಲಿಯೂ ತಂದೆ ತಾಯಿಯರಿಗೆ ಕಷ್ಟವನ್ನು ಕೊಡುವುದರಲ್ಲಿಯೇ ಇರುತ್ತಾರೆ. ಇದರಿಂದ ಅವರ ತಂದೆ ತಾಯಿಯರು ಸಾಕಪ್ಪ ಜೀವನ ಅನ್ನುವಷ್ಟು ಕಷ್ಟಗಳನ್ನು ಅನುಭವಿಸಿರುತ್ತಾರೆ. ಹಾಗಾದರೆ ಅಂತಹ ಗುಣವಿರುವ ಮಕ್ಕಳು ಜನಿಸುವ ರಾಶಿ ನಕ್ಷತ್ರಗಳು ಯಾವುವು ಎಂದು ತಿಳಿಯೋಣ. ಮೇಷರಾಶಿ ಅಶ್ವಿನಿ ನಕ್ಷತ್ರದ ಮಕ್ಕಳು. ವೃಷಭ ರಾಶಿ ರೋಹಿಣಿ ನಕ್ಷತ್ರದವರು. ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು. ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಹಾಗೂ ಕಟಕ ರಾಶಿ ಪುಷ್ಯ ನಕ್ಷತ್ರದ ಮಕ್ಕಳು. ಸಿಂಹ ರಾಶಿ ಮಘ ನಕ್ಷತ್ರದವರು. ತುಲಾ ರಾಶಿ ಸ್ವಾತಿ ನಕ್ಷತ್ರದ ಮಕ್ಕಳು. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರು ಹಾಗೂ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದ ಮಕ್ಕಳು. ಧನಸ್ಸು ರಾಶಿ ಉತ್ತರಾಷಾಢ ನಕ್ಷತ್ರದವರು ಹಾಗೂ ಧನಸ್ಸು ರಾಶಿ ಮೂಲ ನಕ್ಷತ್ರದ ಮಕ್ಕಳು. ಮಕರ ರಾಶಿ ಶ್ರವಣ ನಕ್ಷತ್ರದವರು. ಕುಂಭರಾಶಿ ಶತಭಿಷ ನಕ್ಷತ್ರದ ಮಕ್ಕಳು. ಮೀನರಾಶಿ ರೇವತಿ ನಕ್ಷತ್ರದವರು ಹಾಗೂ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದ ಮಕ್ಕಳು. ಈಗಾಗಲೇ ತಿಳಿಸಿದ ರಾಶಿ ನಕ್ಷತ್ರದ ಮಕ್ಕಳು ಮೇಷ ಲಗ್ನದಲ್ಲಿ, ಸಿಂಹ ಲಗ್ನದಲ್ಲಿ, ತುಲಾ ಲಗ್ನದಲ್ಲಿ, ಧನುರ್ ಲಗ್ನದಲ್ಲಿ, ಮಕರ ಲಗ್ನದಲ್ಲಿ, ವೃಶ್ಚಿಕ ಲಗ್ನದಲ್ಲಿ ಮತ್ತು ಮೀನ ಲಗ್ನದಲ್ಲಿ ಜನಿಸಿದ್ದರೆ ಅವರ ತಂದೆ ತಾಯಿಗಳಿಗೆ ವಿಪರೀತ ಕಷ್ಟಗಳು ಗ್ಯಾರಂಟಿ. ಇನ್ನು ಇದಕ್ಕೆ ಪರಿಹಾರ ಏನು ಅನ್ನುವುದಾದರೆ, ಪ್ರತಿದಿನವೂ ಇಂತಹ ಮಕ್ಕಳಿಂದ 7 ಬಾರಿ ಹನುಮಾನ್ ಚಾಲೀಸವನ್ನು ಪಠಣ ಮಾಡಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳ ಹಠ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತದೆ. ಈ ರಾಶಿ ಮತ್ತು ನಕ್ಷತ್ರದ ಮಕ್ಕಳು ಈಗಾಗಲೇ ತಿಳಿಸಿದ ಲಗ್ನಗಳಲ್ಲಿ ಜನಿಸಿದ್ದರೆ ಸಂಕಷ್ಟಗಳು ತಪ್ಪಿದ್ದಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.